ಇವತ್ತಿನ ನ್ಯೂಸ್ 360ಯಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ 50 ದಿನಗಳ ನಂತರ ಜಾಮೀನು ಸಿಕ್ಕಿದೆ. ಅದು ಕೇವಲ 21 ದಿನಕ್ಕಷ್ಟೇ. ದೆಹಲಿ ಎಣ್ಣೆ ಹಗರಣದಲ್ಲಿ ಕೇಜ್ರಿವಾಲ್ ಏನು ಪಾತ್ರ ಇತ್ತು ಅಂತ ಇಡಿ ಅವರನ್ನ ಅರೆಸ್ಟ್ ಮಾಡಿತ್ತು. ಕೇಜ್ರಿವಾಲ್ ಮಾಡಿದ್ದು ಎಷ್ಟು ಸಾವಿರ ಕೋಟಿಯ ಹಗರಣ. ಈ ಕೇಸ್ನಲ್ಲಿ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ಸಿಕ್ಕಿದ್ದು ಯಾಕೆ? ಯಾವ ಯಾವ ಷರತ್ತುಗಳನ್ನು ಅರವಿಂದ್ ಕೇಜ್ರಿವಾಲ್ಗೆ ವಿಧಿಸಲಾಗಿದೆ? ಈ ಜಾಮೀನಿನ ಅವಧಿ ಎಷ್ಟು ದಿನಗಳ ಕಾಲ? ಎಲ್ಲವನ್ನೂ ಹೇಳ್ತೀನಿ. ಅದಕ್ಕೂ ಮೊದಲು ಈ ಕ್ಷಣದ ಬ್ರೇಕಿಂಗ್ ನ್ಯೂಸ್ ಇದೆ. ದೆಹಲಿ ಸಿಎಂ ಅರವಿಂದ್ ಕೇಜ್ರಿವಾಲ್ಗೆ ತಾತ್ಕಾಲಿಕ ರಿಲೀಫ್. ಇದು ಟೆಂಪರರಿ ರಿಲೀಫ್. ಇದು ಅಕ್ರಮ ಮದ್ಯ ನೀತಿ ಹಗರಣದಲ್ಲಿ ಮಧ್ಯಂತರ ಜಾಮೀನು ಸಿಕ್ಕಿದೆ ದೆಹಲಿ ಸಿಎಂಗೆ. ಸುಪ್ರೀಂ ಕೋರ್ಟ್ನಿಂದ ಜಾಮೀನು ಮಂಜೂರಾಗಿದೆ. ಇಂಟೀರಿಯಂ ಬೇಲ್ ಇದು. ಲೋಕಸಭೆ ಎಲೆಕ್ಷನ್ ಪ್ರಚಾರಕ್ಕಾಗಿ ಅರವಿಂದ್ ಕೇಜ್ರಿವಾಲ್ ಜಾಮೀನನ್ನು ಕೇಳಿದ್ರು. ವಾದ ಪ್ರತಿವಾದದ ನಂತರ 21 ದಿನಗಳ ಕಾಲ ಜಾಮೀನನ್ನು ನೀಡಲಾಗಿದೆ. ಜೂನ್ 1ನೇ ತಾರೀಕಿನವರೆಗೆ ಕೇಜ್ರಿವಾಲ್ಗೆ ಮಧ್ಯಂತರ ಜಾಮೀನನ್ನು ನೀಡಲಾಗಿದೆ. ದೆಹಲಿಯಲ್ಲಿ ಎಲೆಕ್ಷನ್ ಇದೆ. ಚುನಾವಣಾ ಪ್ರಚಾರಕ್ಕಾಗಿ ಜಾಮೀನನ್ನು ಕೊಡಬೇಕು ಅಂತ ಅರವಿಂದ್ ಕೇಜ್ರಿವಾಲ್ ಕೇಳ್ಕೊಂಡಿದ್ರು. ಮೇ 25ನೇ ತಾರೀಕು ದೆಹಲಿಯಲ್ಲಿ ಲೋಕಸಭಾ ಚುನಾವಣೆ ಇದೆ. 7 ಲೋಕಸಭಾ ಕ್ಷೇತ್ರಗಳಿಗೆ ಪ್ರಚಾರಕ್ಕಾಗಿ ಅವಕಾಶವನ್ನ ಮಾಡಿಕೊಡಿ ಅಂತ ಕೇಳಿದ್ರು. ಸುಪ್ರೀಂ ಕೋರ್ಟ್ ಅವರ ಮನವಿಯನ್ನ ಮನ್ನಿಸಿ ಈಗ ಜಾಮೀನನ್ನು ಕೊಟ್ಟಿದೆ. 50 ದಿನಗಳ ನಂತರ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ಸಿಕ್ಕಿದೆ. ಈಗ ಯಾವುದೇ ಕ್ಷಣದಲ್ಲಿ ಅರವಿಂದ್ ಕೇಜ್ರಿವಾಲ್ ತಿಹಾರ್ ಜೈಲಿನಿಂದ ರಿಲೀಸ್ ಆಗ್ಬೋದು. ಈಗಾಗಲೇ ರೋಸ್ ಅವೆನ್ಯೂ ಕೋರ್ಟ್ನಿಂದ ಜಾಮೀನಿನ ಆದೇಶ ತಿಹಾರ್ ಜೈಲಿನ ಅಧಿಕಾರಿಗಳಿಗೆ ಸಿಕ್ಕಿದೆ. ತಿಹಾರ್ ಜೈಲಿನ ಮುಂದೆ ಎಎಪಿಯ ಕಾರ್ಯಕರ್ತರು, ನಾಯಕರು, ಕೇಜ್ರಿವಾಲ್ ಅವರ ಪತ್ನಿ ಸುನಿತಾ ಕೇಜ್ರಿವಾಲ್ ಎಲ್ಲರೂ ಅಲ್ಲಿದ್ದಾರೆ. ಯಾವುದೇ ಕ್ಷಣದಲ್ಲಿ ಕೇಜ್ರಿವಾಲ್ ರಿಲೀಸ್ ಆಗುವ ಸಾಧ್ಯತೆ ಇದೆ. ಮಾರ್ಚ್ 21ಕ್ಕೆ ದೆಹಲಿ ಸಿಎಂ ಕೇಜ್ರಿವಾಲ್ ಅವರನ್ನ ಇಡಿ ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಈಗ 50 ದಿನಗಳ ನಂತರ ಅರವಿಂದ್ ಕೇಜ್ರಿವಾಲ್ಗೆ ಜಾಮೀನು ಸಿಕ್ಕಿದೆ. ಮಧ್ಯಂತರ ಜಾಮೀನಿದು. ಅಂದ್ರೆ ಈ ಕೇಸ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಇನ್ನು SIT ಇನ್ನು ಇಡಿ ಅಧಿಕಾರಿಗಳು ಚಾರ್ಜ್ ಶೀಟ್ ಅನ್ನ ಸಲ್ಲಿಕೆ ಮಾಡಿಲ್ಲ. ಹಾಗಾಗಿ ಇದು ಮಧ್ಯಂತರ ಜಾಮೀನು. ಇವತ್ತೋ ನಾಳೆನೋ ಸಲ್ಲಿಕೆಯಾಗುತ್ತೆ ಅಂತ ಇತ್ತು. ಇವತ್ತು ರೋಸ್ ಅವೆನ್ಯೂ ಕೋರ್ಟ್ಗೆ ಇಡಿಯ ಅಧಿಕಾರಿಗಳು ಬಂದಿದ್ರು. ಆದರೆ ಚಾರ್ಜ್ ಶೀಟನ್ನು ಸಲ್ಲಿಕೆ ಮಾಡಿಲ್ಲ. ನಾಳೆ ಚಾರ್ಜ್ ಶೀಟ್ ಸಲ್ಲಿಕೆಯಾಗುವ ಸಾಧ್ಯತೆ ಇದೆ. ಈ ಜಾಮೀನಿನ ಅವಧಿ ಮುಗಿದ ಮೇಲೆ ರೆಗ್ಯುಲರ್ ಬೇಲನ್ನು ಅರವಿಂದ್ ಕೇಜ್ರಿವಾಲ್ ಪಡೆದುಕೊಳ್ಳಬೇಕಾಗುತ್ತೆ. ಈಗ ಸಿಕ್ಕಿರೋದು ಮಧ್ಯಂತರ ಜಾಮೀನು. ಲೋಕಸಭಾ ಚುನಾವಣೆಯ ಪ್ರಚಾರಕ್ಕಾಗಿ ಜಾಮೀನನ್ನು ಕೇಳಿದ್ರು ಕೇಜ್ರಿವಾಲ್. ಜೂನ್ 4ನೇ ತಾರೀಕುವರೆಗೆ ಜಾಮೀನನ್ನು ಕೊಡಿ ಅಂತ ಮನವಿಯನ್ನು ಮಾಡಿಕೊಂಡಿದ್ರು. ಆದರೆ ಸುಪ್ರೀಂ ಕೋರ್ಟ್ ಜೂನ್ 1ರವರೆಗೆ ಮಾತ್ರ ಜಾಮೀನು ಕೊಟ್ಟು ಆದೇಶವನ್ನು ನೀಡಿದೆ. ಮೇ 25ನೇ ತಾರೀಕಿಗೆ ದೆಹಲಿಯಲ್ಲಿ ಚುನಾವಣೆ ಇದೆ. ಆ ಚುನಾವಣೆಯ ಪ್ರಚಾರಕ್ಕಾಗಿ ಜಾಮೀನನ್ನು ಕೊಡಲಾಗಿದೆ. ಸುಪ್ರೀಂ ಕೋರ್ಟ್ ಜಾಮೀನು ನೀಡುವಾಗ ಒಂದಷ್ಟು ಷರತ್ತುಗಳನ್ನು ವಿಧಿಸಿದೆ. ಏನ ಷರತ್ತುಗಳು? ಮದ್ಯ ನೀತಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕೇಜ್ರಿವಾಲ್ ಜೈಲಿನಿಂದ ಬಿಡುಗಡೆಯಾದ ನಂತರ ಬಹಿರಂಗವಾಗಿ ಮಾತನಾಡುವಂತಿಲ್ಲ. ಈ ವಿಷಯವನ್ನ ಚರ್ಚೆ ಮಾಡಬಾರ್ದು ಮಾಧ್ಯಮಗಳಲ್ಲಿ ಅಥವಾ ಚುನಾವಣಾ ಪ್ರಚಾರದಲ್ಲಿ ಎನ್ನುವ ಷರತ್ತನ್ನು ವಿಧಿಸಿದೆ ಸುಪ್ರೀಂ ಕೋರ್ಟ್. ಮತ್ತೊಂದು ಷರತ್ತು, ದೆಹಲಿ ಸಿಎಂ ಕಚೇರಿಗೆ ಕೇಜ್ರಿವಾಲ್ ಹೋಗೋ ಹಾಗಿಲ್ಲ. ಜೊತೆಗೆ ಸೆಕ್ರೆಟರಿಯೇಟ್ ಆಫೀಸ್ಗೂ ಕೂಡ ಕೇಜ್ರಿವಾಲ್ ಹೋಗುವಂತಿಲ್ಲ. ದೆಹಲಿ ಮುಖ್ಯಮಂತ್ರಿಯಾಗಿ ಅಧಿಕಾರ ಚಲಾಯಿಸುವಂತಿಲ್ಲ. ಕೇಜ್ರಿವಾಲ್ ಜೈಲಿನಿಂದ ರಿಲೀಸ್ ಆದರೂ ಕೂಡ ನಾನು ದೆಹಲಿ ಸಿಎಂ ಅಂತ ಕೆಲಸ ಮಾಡೋ ಹಂಗಿಲ್ಲ. ದೆಹಲಿ ಸರ್ಕಾರಕ್ಕೆ ಸಂಬಂಧಿಸಿದ ಯಾವ ಫೈಲ್ಗಳಿಗೂ ಕೂಡ ಕೇಜ್ರಿವಾಲ್ ಸಹಿ ಹಾಕುವಂತಿಲ್ಲ. ಕಡತಗಳನ್ನು ನೋಡುವಂತಿಲ್ಲ. ಸಿಎಂ ಕಚೇರಿಗೆ ಹೋಗುವಂತಿಲ್ಲ. ಜೊತೆಗೆ ಸೆಕ್ರೆಟರಿಯೇಟ್ ಆಫೀಸ್ಗೂ ಹೋಗುವಂತಿಲ್ಲ. ಅಂದರೆ ಅವರ ಆಫೀಸ್ ಡ್ಯೂಟಿಯನ್ನು ಯಾವುದನ್ನು ಕೂಡ ಮಾಡುವಂತಿಲ್ಲ ಅಂತ ಸುಪ್ರೀಂ ಕೋರ್ಟ್ ಸ್ಪಷ್ಟವಾಗಿ ಹೇಳಿದೆ. ಜೂನ್ 1ರವರೆಗೆ ಜಾಮೀನು ಕೊಟ್ಟಿದೆ. ಜೂನ್ 2ನೇ ತಾರೀಕು ದೆಹಲಿಯ ಕೋರ್ಟ್ ಮುಂದೆ ಅರವಿಂದ್ ಕೇಜ್ರಿವಾಲ್ ಶರಣಾಗಬೇಕು. 21 ದಿನಗಳ ಜಾಮೀನು ಜೂನ್ 2ಕ್ಕೆ ಅಂತ್ಯ ಆಗುತ್ತೆ. ಜೂನ್ 2ನೇ ತಾರೀಕು ಕೇಜ್ರಿವಾಲ್ ಮತ್ತೆ ಕೋರ್ಟ್ನ ಮುಂದೆ ಶರಣಾಗತಿಯಾಗಬೇಕು. ಇದರ ಜೊತೆಗೆ ಪ್ರಮುಖವಾದ ಷರತ್ತು,
ಪ್ರಕರಣದ ಯಾವುದೇ ಸಾಕ್ಷಿಗಳನ್ನು ಯಾವುದೇ ಕಾರಣಕ್ಕೂ ಭೇಟಿಯಾಗುವಂತಿಲ್ಲ, ಅವರ ಜೊತೆ ಚರ್ಚೆ ಮಾಡುವಂತಿಲ್ಲ. ಈ ಷರತ್ತನ್ನು ಕೂಡ ಸುಪ್ರೀಂ ಕೋರ್ಟ್ ವಿಧಿಸಿದೆ. ಈ ಜಾಮೀನು ಅರ್ಜಿಯ ವಿಚಾರಣೆಗೆ ಬಂದಂತಹ ಸಂದರ್ಭದಲ್ಲಿ ಕೇಜ್ರಿವಾಲ್ ಪರ ವಕೀಲರು ಹಲವು ವಾದವನ್ನು ಮಾಡಿದ್ರು. ಈ ಮದ್ಯ ನೀತಿ ಹಗರಣದಲ್ಲಿ ದುರುದ್ದೇಶದಿಂದ ಕೇಜ್ರಿವಾಲ್ರನ್ನು ಅರೆಸ್ಟ್ ಮಾಡಲಾಗಿದೆ, ಚುನಾವಣೆಯಲ್ಲಿ ಪ್ರಚಾರ ಮಾಡದಂತೆ ತಡೆಯುವ ಉದ್ದೇಶ ಇದು, ತನಿಖಾ ಸಂಸ್ಥೆಗಳು ಆಡಳಿತ ಪಕ್ಷಕ್ಕೆ ಸಹಾಯವಾಗುವಂತೆ ವರ್ತಿಸಿದ್ದಾರೆ, ನ್ಯಾಯಸಮ್ಮತ ಚುನಾವಣೆಗಾಗಿ ಪ್ರಚಾರಕ್ಕೆ ಅವಕಾಶ ಮಾಡಿಕೊಡ್ಬೇಕು ಜೂನ್ 4ನೇ ತಾರೀಕಿನವರೆಗೂ ಅಂತ ಕೇಜ್ರಿವಾಲ್ ಪರ ವಕೀಲರು ವಾದವನ್ನು ಮಾಡಿದ್ರು. ಈ ವಾದಕ್ಕೆ ಇಡಿ ಪ್ರತಿವಾದವನ್ನು ಮಾಡ್ತು. ಕೇಜ್ರಿವಾಲ್ ಸಾಮಾನ್ಯ ವ್ಯಕ್ತಿ ಅಲ್ಲ, ದೆಹಲಿಯ ಸಿಎಂ ಹುದ್ದೆ ಹೊಂದಿರುವಂತಹ ಅತಿ ಗಣ್ಯ ವ್ಯಕ್ತಿ. ಸಾಮಾನ್ಯ ಅಪರಾಧಿಗಳಂತೆ ಕೋರ್ಟ್ ಕೇಜ್ರಿವಾಲ್ರನ್ನ ಪರಿಗಣಿಸಬಾರದು. ಚುನಾವಣೆ ಇದೆ ನಿಜ, ಆದರೆ ಇವರು ಸಾಮಾನ್ಯ ಅಪರಾಧಿ ಅಲ್ಲ. ಚುನಾವಣೆ ಕಾರಣಕ್ಕೆ ಇದುವರೆಗೂ ಯಾರಿಗೂ ಜಾಮೀನು ನೀಡಿದ ಉದಾಹರಣೆ ದೇಶದಲ್ಲಿಲ್ಲ ಅಂತ ಇಡಿ ವಾದ ಮಾಡುತ್ತೆ. ಉನ್ನತ ಹುದ್ದೆಯಲ್ಲಿಟ್ಟುಕೊಂಡು ಇವರು ಚುನಾವಣೆ ಕಾರಣ ನೀಡ್ತಿದ್ದಾರೆ. ಚುನಾವಣಾ ಪ್ರಚಾರಕ್ಕೆ ಜಾಮೀನು ಕೇಳೋದಕ್ಕೆ ಆರೋಪಿಗೆ ಯಾವುದೇ ಹಕ್ಕಿಲ್ಲ. ಸುಪ್ರೀಂ ಕೋರ್ಟ್ ಇಂತಹ ಕಾನೂನುಗಳನ್ನು ಮಾನ್ಯ ಮಾಡಬಾರ್ದು. ಈ ಕೇಸ್ನಲ್ಲಿ ಜಾಮೀನು ಕೊಟ್ಬಿಟ್ರೆ ಬೇರೆ ಆರೋಪಿಗಳು ಕೂಡ ಇದೇ ವಾದವನ್ನು ಮುಂದಿಡ್ತಾರೆ ಅಂತ ಇಡಿ ಅಧಿಕಾರಿಗಳು ಸುಪ್ರೀಂ ಕೋರ್ಟ್ನ ಮುಂದೆ ವಾದ ಮಾಡಿದರು. ಆದರೆ ಸುಪ್ರೀಂ ಕೋರ್ಟ್ ಇಡಿಯ ವಾದವನ್ನು ಮನ್ನಿಸಿಲ್ಲ, ಕೇಜ್ರಿವಾಲ್ ಅವರಿಗೆ ಜಾಮೀನನ್ನು ಕೊಟ್ಟಿದೆ 21 ದಿನಗಳ ಕಾಲ. ಈ ದೆಹಲಿ ಮದ್ಯ ನೀತಿಯ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ತಾನು ಅರೆಸ್ಟ್ ಆಗುವಂತಹ ತಪ್ಪನ್ನು ಏನು ಮಾಡಿದ್ರು? ಕೇಜ್ರಿವಾಲ್ ವಿರುದ್ಧ ಏನು ಆರೋಪ ಇದೆ? ಒಂದು, ಕೇಜ್ರಿವಾಲ್ ಮನೀಶ್ ಸಿಸೋಡಿಯಾ ಜೊತೆ ಸೇರಿ ಇಡೀ ಮದ್ಯ ನೀತಿಯ ಅಕ್ರಮವನ್ನು ಕೇಜ್ರಿವಾಲ್ ನಡೆಸಿದ್ದಾರೆ ಅಂತ. ಮನೀಶ್ ಸಿಸೋಡಿಯಾ ದೆಹಲಿಯ DCM ಆಗಿದ್ರು, ಅವರು ಕೂಡ ಅರೆಸ್ಟ್ ಆಗಿದ್ದಾರೆ. ಖಾಸಗಿ ಕಂಪನಿಗಳಿಂದ ಕಿಕ್ ಬ್ಯಾಕ್ ಪಡೆಯೋದಕ್ಕೆ ಅರವಿಂದ್ ಕೇಜ್ರಿವಾಲ್ ಸ್ವತಃ ಡಿಮ್ಯಾಂಡನ್ನು ಮುಂದಿಟ್ಟಿದ್ರು. ಖಾಸಗಿ ಕಂಪನಿಗಳಿಂದ ನಿಮಗೆ ದಿಲ್ಲಿಯಲ್ಲಿ ಮದ್ಯ ಮಾರಾಟದ ಲೈಸೆನ್ಸ್ ಬೇಕು ಅಂದರೆ ನಮಗೆ ಇಷ್ಟು ಹಣ ಬೇಕು ಅಂತ ಕೇಜ್ರಿವಾಲ್ ಬೇಡಿಕೆ ಇಟ್ಟಿದ್ರು ಅನ್ನೋದು ಆರೋಪ. ಉದ್ಯಮಿ ವಿಜಯ್ ನಾಯರ್ ಹೇಳಿದಂತೆ ದೆಹಲಿಯ ಮದ್ಯ ನೀತಿಯನ್ನು ಕೇಜ್ರಿವಾಲ್ ಮಾಡಿದ್ರು ಅನ್ನೋದು ಮತ್ತೊಂದು ಆರೋಪ. ಕಿಕ್ ಬ್ಯಾಕ್ ಅನ್ನು ಯಾವ ರೀತಿ ಪಡಿಬೇಕು, ಯಾವ ರೀತಿ ನೀತಿಯನ್ನು ರೂಪಿಸಬೇಕು ಅಂತ ನಿರ್ಧಾರ ಮಾಡಿದ್ದೇ CM ಕೇಜ್ರಿವಾಲ್, ಇದು ಆರೋಪ ಇರೋದು. ಜೊತೆಗೆ ಈ ಮದ್ಯ ನೀತಿ ಹಗರಣದಿಂದ ಬಂದಂತಹ 100 ಕೋಟಿ ಕಿಕ್ ಬ್ಯಾಕ್ ಅನ್ನು ಗೋವಾ ಚುನಾವಣೆ ಸಮಯದಲ್ಲಿ ಪಡೆದಿದ್ದಾರೆ ಅನ್ನೋದು ಆರೋಪ. 2022ರ ಗೋವಾ ಚುನಾವಣೆಗಾಗಿ 100 ಕೋಟಿ ಫಂಡನ್ನು ಈ ಮದ್ಯ ನೀತಿ ಹಗರಣದ ಮೂಲಕ ಪಡೆದಿದ್ದಾರೆ ಅನ್ನೋದು ಆರೋಪ. 100 ಕೋಟಿ ಕಿಕ್ ಬ್ಯಾಕ್ನಲ್ಲಿ 43 ಕೋಟಿ ರೂಪಾಯಿ ಹಣವನ್ನು ಗೋವಾ ಚುನಾವಣೆಯಲ್ಲಿ ಬಳಸಲಾಗಿದೆ. ಇದು ಇಡಿ ಹೇಳ್ತಿರೋದು. ಹವಾಲಾ ಮೂಲಕ ಗೋವಾದ AAP ನಾಯಕರಿಗೆ 45 ಕೋಟಿ ಹಣವನ್ನು ರವಾನೆ ಮಾಡಲಾಗಿದೆ. ಇದು ಇಡಿ ಮಾಡ್ತಿರುವಂತಹ ಆರೋಪ. ಕೇಸ್ ದಾಖಲಾದ ಮೇಲೆ ಇಡಿ ಅಧಿಕಾರಿಗಳ ಫೋನ್ ಕದ್ದಾಲಿಕೆ ಮಾಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ದೆಹಲಿಯ CM ಆಗಿದ್ದುಕೊಂಡು ಇಡಿ ಈ ಪ್ರಕರಣದಲ್ಲಿ ಕೇಸನ್ನು ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಇಡಿ ಆಫೀಸರ್ಸ್ ಫೋನ್ ಕದ್ದಾಲಿಕೆಯನ್ನು ಮಾಡಿದ್ದಾರೆ, ಇದು ಆರೋಪ. ಮತ್ತು ಇಡೀ ಪ್ರಕರಣವನ್ನು ಬಯಲಿಗೆಳೆದಿದ್ದು ಇವತ್ತಿಗೆ AAP ಆರೋಪ ಮಾಡ್ತಾ ಇದೆ, BJP ಟಾರ್ಗೆಟ್ ಮಾಡ್ತಾ ಇದೆ. ಈ ಪ್ರಕರಣದಲ್ಲಿ ಅರವಿಂದ್ ಕೇಜ್ರಿವಾಲ್ನನ್ನ ಅರೆಸ್ಟ್ ಮಾಡಲೇಬೇಕು ಅಂತ BJP ಷಡ್ಯಂತ್ರ ಮಾಡ್ತಾ ಇದೆ. ಈ ಎಲ್ಲ ಆರೋಪಗಳನ್ನು ಇವತ್ತು AAP ಮಾಡ್ತಾ ಇದೆ. ಆದರೆ ಇಡೀ ದೆಹಲಿ ಎಣ್ಣೆ ಹಗರಣವನ್ನು, ಮದ್ಯ ನೀತಿ ಹಗರಣವನ್ನು ಬಯಲಿಗೆಳೆದಿದ್ದೇ ಕಾಂಗ್ರೆಸ್. ದೆಹಲಿ ಮದ್ಯ ನೀತಿ ಹಗರಣದ ಮೊದಲ ಆರೋಪ ಮಾಡಿದ್ದು ಕಾಂಗ್ರೆಸ್ನ ದೆಹಲಿಯ ಮುಖಂಡ ಅಜಯ್ ಮಾಕೆನ್ ಆರೋಪ ಮಾಡಿದ್ರು. ಮದ್ಯ ನೀತಿ ಜಾರಿಗೆ ಬಂದ ನಂತರ ಕಾಂಗ್ರೆಸ್ ಸರಣಿ ಪ್ರೆಸ್ ಮೀಟ್ಗಳನ್ನು ಮಾಡಿ ಅರವಿಂದ್ ಕೇಜ್ರಿವಾಲ್ ಈ ವಿಷಯದಲ್ಲಿ ಭ್ರಷ್ಟಾಚಾರ ಮಾಡಿದ್ದಾರೆ ಅಂತ ಕಾಂಗ್ರೆಸ್ ನೇರವಾಗಿ ಆರೋಪ ಮಾಡಿತ್ತು. 2022ರ ಜೂನ್ನಲ್ಲಿ ಕೇಜ್ರಿವಾಲ್ ವಿರುದ್ಧ ಕಾಂಗ್ರೆಸ್ ದೂರನ್ನು ಕೊಟ್ಟಿತ್ತು. ಕೇಜ್ರಿವಾಲ್ ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ಅಜಯ್ ಮಾಕೆನ್ ನೇರವಾದಂತಹ ಆರೋಪವನ್ನು ಪ್ರೆಸ್ ಮೀಟ್ ಮಾಡಿ ಬಹಿರಂಗವಾಗಿ ಮಾಡಿದ್ರು. 100 ಕೋಟಿ ಹಣವನ್ನು ಕಿಕ್ ಬ್ಯಾಕ್ ಪಡೆದಿದ್ದಾರೆ ಅಂತ ಅಜಯ್ ಮಾಕೆನ್ ಆರೋಪವನ್ನು ಮಾಡಿದ್ರು. ಅಜಯ್ ಮಾಕೆನ್ ಕೊಟ್ಟ ದೂರು, ಅವರು ಮಾಡಿದಂತಹ ಆರೋಪ, ಜೊತೆಗೆ ಕಾಂಗ್ರೆಸ್ ದೆಹಲಿಯಲ್ಲಿ ಮಾಡಿದ ಹೋರಾಟದ ನಂತರ ದೆಹಲಿಯ ರಾಜ್ಯಪಾಲರು ಲೆಫ್ಟಿನೆಂಟ್ ಜನರಲ್ ಈ ಪ್ರಕರಣವನ್ನು CBI ತನಿಖೆಗೆ ಒಪ್ಪಿಸಿದ್ರು. ಅದಾದ ನಂತರ ಇಡಿ ಕೂಡ ಈ ಕೇಸ್ನ ತನಿಖೆಯನ್ನು ಮಾಡ್ತಾ ಇದೆ. ಹಾಗಿದ್ರೆ ಈ ಕೇಸ್ ಏನು? ಇದು ಹಗರಣ, ದೆಹಲಿ ಮದ್ಯ ನೀತಿ ಹಗರಣ ಅಂದರೆ ಏನು?
ಒಂದು ಬ್ರೀಫಾಗಿ ಹೇಳ್ಬಿಡ್ತೀನಿ. 2021 ನವೆಂಬರ್ನಲ್ಲಿ ಕೇಜ್ರಿವಾಲ್ ಸರ್ಕಾರದಿಂದ ಹೊಸ ಮದ್ಯ ನೀತಿ ಜಾರಿಗೆ ಬಂತು. ಅಲ್ಲಿಯವರೆಗೂ ಒಂದು ರೀತಿಯ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇತ್ತು ದೆಹಲಿಯಲ್ಲಿ ಮದ್ಯ ಮಾರಾಟಕ್ಕೋಸ್ಕರ. ಕೇಜ್ರಿವಾಲ್ ಸರ್ಕಾರ 2021 ನವೆಂಬರ್ನಲ್ಲಿ ಹೊಸ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಮಾಡ್ತು, ಹೊಸ ಪಾಲಿಸಿಯನ್ನು ಮಾಡ್ತು. ಇಡೀ ದೆಹಲಿ ಮದ್ಯ ಮಾರಾಟದ ಲೈಸೆನ್ಸನ್ನು ಕೇಜ್ರಿವಾಲ್ ಸರ್ಕಾರ ಖಾಸಗಿ ಕಂಪನಿಗಳಿಗೆ ಕೊಡುವ ನಿರ್ಧಾರವನ್ನು ಮಾಡ್ತು. ಅಲ್ಲಿಯವರೆಗೆ ಸರ್ಕಾರ 475 ಅಂಗಡಿಗಳನ್ನು ನಡೆಸ್ತಾ ಇತ್ತು, ಮದ್ಯದ ಅಂಗಡಿಗಳನ್ನು. ನಮ್ಮಲ್ಲಿ ಕರ್ನಾಟಕದಲ್ಲಿ ಹೇಗೆ MSIL ಮದ್ಯದ ಅಂಗಡಿಗಳಲ್ಲಿ ಮದ್ಯ ಮಾರಾಟ ಮಾಡುತ್ತೋ ಅದೇ ರೀತಿ ದೆಹಲಿಯ ಸರ್ಕಾರ ಕೂಡ 475 ಅಂಗಡಿಗಳನ್ನು ನಡೆಸ್ತಾ ಇತ್ತು. ಆ ಅಂಗಡಿಗಳನ್ನು ಬಂದ್ ಮಾಡಲಾಯಿತು. 849 ಅಂಗಡಿಗಳಿಗೆ ಖಾಸಗಿ ಲೈಸೆನ್ಸನ್ನು ಕೊಡಲಾಯಿತು. ಅಂದರೆ ಇಡೀ ದೆಹಲಿಯನ್ನು 32 ಅಬಕಾರಿ ವಲಯಗಳನ್ನಾಗಿ ಮಾಡಿ ಖಾಸಗಿ ಕಂಪನಿಗಳಿಗೆ ಹರಾಜನ್ನು ಹಾಕಲಾಯಿತು. ಈ ವಿಭಾಗ ನಿಮಗೆ, ಈ ವಿಭಾಗ ನಿಮಗೆ ಅಂತ 32 ವಲಯಗಳನ್ನು ಹರಾಜು ಮಾಡಲಾಯಿತು. ಯಾವುದೇ ಒಬ್ಬ ವ್ಯಕ್ತಿ ಹೋಗಿ ನನಗೆ ಇಂಥ ಅಂಗಡಿ ಇಂಥ ಜಾಗದಲ್ಲಿ ಲೈಸೆನ್ಸ್ ಕೊಡಿ ಅಂದರೆ ಕೊಡ್ತಾ ಇರಲಿಲ್ಲ. ವಿಭಾಗ ಮಾಡಿ ಒಂದೊಂದು ವಿಭಾಗಗಳನ್ನು ಕೂಡ ಹರಾಜು ಹಾಕಲಾಯಿತು. ಕೋಟ್ಯಾಂತರ ರೂಪಾಯಿಗೆ ಖಾಸಗಿ ಕಂಪನಿಗಳು ಈ ಹರಾಜಿನಲ್ಲಿ ಭಾಗಿಯಾದವು. ಸರ್ಕಾರಕ್ಕೆ 10,000 ಕೋಟಿ ಆದಾಯ ಬರುತ್ತೆ ಈ ಮದ್ಯ ನೀತಿಯಿಂದ ಅಂತ ಕೇಜ್ರಿವಾಲ್ ಸರ್ಕಾರ ಹೇಳಿತ್ತು. ಮದ್ಯದ ಬಾಟಲ್ಗಳ ಮೇಲಿದ್ದಂತಹ ವ್ಯಾಟ್ ತೆರಿಗೆಯನ್ನು ಭಾರಿ ಪ್ರಮಾಣದಲ್ಲಿ ಇಳಿಕೆ ಮಾಡ್ತು. ಎಷ್ಟು ಪ್ರಮಾಣದಲ್ಲಿ ಅಂದರೆ ಇನ್ನೇನು ತೆರಿಗೆನೇ ಇಲ್ವೇನೋ ಅನ್ನುವ ರೀತಿಯಲ್ಲಿ. ಒಂದು ಬಾಟಲ್ಗೆ 250 ರೂಪಾಯಿ 300 ರೂಪಾಯಿ ಮೊದಲು ಟ್ಯಾಕ್ಸ್ ಇದ್ದರೆ ಅದನ್ನು 1 ರೂಪಾಯಿ 2 ರೂಪಾಯಿ ಮಟ್ಟಿಗೆ ಇಳಿಸಿದ್ರು. ಹರಾಜಿನ ಮೂಲಕ ಖಾಸಗಿ ಕಂಪನಿಗಳು ದುಡ್ಡು ಕೊಡ್ತವೆ, ಆ ಮೂಲಕ ಸರ್ಕಾರದ ಖಜಾನೆಗೆ ದುಡ್ಡು ಬರುತ್ತೆ, ನಾವು ಟ್ಯಾಕ್ಸ್ ಹಾಕೋದಿಲ್ಲ ಅನ್ನುವ ನಿರ್ಧಾರ ಇದು, ಅನ್ನುವ ನೀತಿ ಇದು. ಹೊಸ ಮದ್ಯ ನೀತಿ ಜಾರಿಗೆ ಬಂದ ನಂತರ ಸರ್ಕಾರಕ್ಕೆ ಆದಾಯ ಜಾಸ್ತಿಯಾಗೋದ್ರ ಬದಲು ನಷ್ಟ ಆಯಿತು. ಇಡೀ ದೆಹಲಿಯಲ್ಲಿ ಮದ್ಯ ಮಾರಾಟ ಹೆಚ್ಚಾಯಿತು, ಆನ್ಲೈನ್ ಮಾರಾಟ ಆಯಿತು. 21 ವರ್ಷದ ವ್ಯಕ್ತಿಗೆ ಇದ್ದದ್ದಂತಹ ಮದ್ಯ ಮಾರಾಟದ ನಿಯಮ 18 ವರ್ಷದ ಯುವಕರಿಗೂ ಕೂಡ ಮಾರಾಟ ಮಾಡುವ ನಿರ್ಧಾರವನ್ನು ಮಾಡ್ತು. ಆನ್ಲೈನ್ ಮಾರಾಟ ಆಯಿತು, ಮದ್ಯದ ಮಾರಾಟ ಹೆಚ್ಚಾಯಿತು. ಆದರೆ ಸರ್ಕಾರಕ್ಕೆ ನಷ್ಟ ಆಯಿತು. ಬಿಕಾಸ್ ಹೆಚ್ಚು ಪ್ರಮಾಣದಲ್ಲಿ ಮದ್ಯ ಮಾರಾಟ ಆಯಿತು. ಅಕ್ಕಪಕ್ಕದ ರಾಜ್ಯಗಳಲ್ಲಿ ಹೆಚ್ಚಿನ ಬೆಲೆಗೆ ಮದ್ಯ ಮಾರಾಟ ಆಗ್ತಾ ಇದ್ದರೆ ದೆಹಲಿಯಲ್ಲಿ ಕಡಿಮೆ ಬೆಲೆಗೆ ಮಾರಾಟ ಆಗ್ತಾ ಇತ್ತು. ಹಾಗಾಗಿ ಹೆಚ್ಚು ಮದ್ಯ ದೆಹಲಿಯಲ್ಲಿ ಮಾರಾಟ ಆಯಿತು, ಆದರೆ ಸರ್ಕಾರಕ್ಕೆ ದೊಡ್ಡ ನಷ್ಟ ಆಯಿತು, ಖಾಸಗಿಯವರಿಗೆ ಲಾಭ ಆಯಿತು. 2022 ಆಗಸ್ಟ್ನಲ್ಲಿ ದೆಹಲಿಯ ಲೆಫ್ಟಿನೆಂಟ್ ಜನರಲ್ CBI ತನಿಖೆಗೆ ಇಡೀ ಪ್ರಕರಣವನ್ನು ಆದೇಶ ಮಾಡಿದ್ರು. ಆ ನಂತರ CBI ತನಿಖೆ ಮಾಡ್ತು. 100 ಕೋಟಿಯ ಹಣವನ್ನು ಸೌತ್ ಕಾರ್ಟೆಲ್ ಅನ್ನುವ ಗ್ರೂಪ್ನಿಂದ ಕವಿತಾ, ತೆಲಂಗಾಣದ ಕವಿತಾ, KCR ಮಗಳು, ಅವರ ಮೂಲಕ ಪಡೆದಿದ್ದಾರೆ ಎನ್ನುವ ಆರೋಪ ಬಂತು. ಅದಾದ ಮೇಲೆ ಇಡಿ ಇನ್ವೆಸ್ಟಿಗೇಷನ್ ಮಾಡ್ತಾ ಇದೆ. ಈಗ ಕೇಜ್ರಿವಾಲ್ ಅರೆಸ್ಟ್ ಆಗಿದ್ರು. ಇವತ್ತು ಜಾಮೀನಿನ ಮೇಲೆ ರಿಲೀಸ್ ಆಗಿದ್ದಾರೆ ಕೇಜ್ರಿವಾಲ್. 2ನೇ ತಾರೀಕು, ಜೂನ್ 2ನೇ ತಾರೀಕು ಕೇಜ್ರಿವಾಲ್ ಮತ್ತೆ ರೋಸ್ ಅವೆನ್ಯೂ ಕೋರ್ಟ್ ಮುಂದೆ ಶರಣಾಗಬೇಕು. ದೆಹಲಿ ಮದ್ಯ ನೀತಿ ಹಗರಣದಲ್ಲಿ ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆಗಿ 50 ದಿನಗಳ ನಂತರ ಜಾಮೀನಿನ ಮೇಲೆ ಇನ್ನು ಕೆಲವೇ ಕ್ಷಣಗಳಲ್ಲಿ ರಿಲೀಸ್ ಇದ್ದಾರೆ. ತಿಹಾರ್ ಜೈಲಿನಲ್ಲಿದ್ದರು 50 ದಿನಗಳಿಂದ. ಅಕ್ರಮ ಹಣ ವರ್ಗಾವಣೆಯ ಆರೋಪ ದೆಹಲಿ CM ಮೇಲಿದ್ದದ್ದು. ಸೌತ್ ಕಾರ್ಟೆಲ್ ಅನ್ನುವ ಗ್ರೂಪ್ನಿಂದ 100 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ರು. ಇಡೀ ಪ್ರಕರಣದ ಕಿಂಗ್ ಪಿನ್ನೇ ಅರವಿಂದ್ ಕೇಜ್ರಿವಾಲ್ ಅಂತ ಇಡಿಯ ಅಧಿಕಾರಿಗಳು ಕೋರ್ಟ್ನ ಮುಂದೆ ಆರೋಪವನ್ನು ಮಾಡಿದ್ರು. 100 ಕೋಟಿ ರೂಪಾಯಿ ಕಿಕ್ ಬ್ಯಾಕ್ ಅನ್ನು ಪಡೆದು ಗೋವಾದ ಚುನಾವಣೆಯಲ್ಲಿ 45 ಕೋಟಿ ರೂಪಾಯಿಯನ್ನು ಬಳಸಿದ್ದಾರೆ. ದೆಹಲಿಯಿಂದ ಗೋವಾಗೆ ಅಕ್ರಮ ಮಾರ್ಗದ ಮೂಲಕ, ಹವಾಲಾ ಮಾರ್ಗದ ಮೂಲಕ ಹಣವನ್ನು ಸಾಗಣೆ ಮಾಡಿದ್ದಾರೆ. ಹಾಗಾಗಿ ಇದು ಅಕ್ರಮ ಹಣ ವರ್ಗಾವಣೆ ಪ್ರಕರಣಕ್ಕೆ ಬರುತ್ತೆ ಅಂತ ಇಡಿ ಅಧಿಕಾರಿಗಳು ಆರೋಪವನ್ನು ಮಾಡಿದ್ರು. ಈಗ ಇಡೀ ಪ್ರಕರಣದಲ್ಲಿ 18 ಆರೋಪಿಗಳನ್ನು ಇಡಿ ಅರೆಸ್ಟ್ ಮಾಡಿದೆ ಈವರೆಗೆ. ಅರವಿಂದ್ ಕೇಜ್ರಿವಾಲ್ ವಿರುದ್ಧ ನಾಳೆ ಚಾರ್ಜ್ ಶೀಟನ್ನು ಇಡಿ ಅಧಿಕಾರಿಗಳು ಸಲ್ಲಿಕೆ ಮಾಡ್ತಾರೆ. ಈಗಾಗಲೇ 6 ಬಾರಿ ಚಾರ್ಜ್ ಶೀಟನ್ನು ಇಡಿ ಅಧಿಕಾರಿಗಳು ಈ ಕೇಸ್ನಲ್ಲಿ ಸಲ್ಲಿಕೆ ಮಾಡಿದ್ದಾರೆ. ನಾಳೆ ಸಪ್ಲಿಮೆಂಟರಿ ಚಾರ್ಜ್ ಶೀಟ್ ಅಂದರೆ ಪೂರಕ ಆರೋಪ ಪಟ್ಟಿಯನ್ನು ನಾಳೆ ಇಡಿಯ ಅಧಿಕಾರಿಗಳು ರೋಸ್ ಅವೆನ್ಯೂ ಕೋರ್ಟ್ನಲ್ಲಿ ಅರವಿಂದ್ ಕೇಜ್ರಿವಾಲ್ ವಿರುದ್ಧ ಸಲ್ಲಿಕೆ ಮಾಡ್ತಾರೆ. ಅರವಿಂದ್ ಕೇಜ್ರಿವಾಲ್ ಅರೆಸ್ಟ್ ಆದರೂ ಹೈ ಪ್ರೊಫೈಲ್ ಅರೆಸ್ಟ್. ಅಂದರೆ ಈಗಾಗಲೇ ಮನೀಶ್ ಸಿಸೋಡಿಯಾ ವಿರುದ್ಧ ಚಾರ್ಜ್ ಶೀಟನ್ನು ದಾಖಲು ಮಾಡಲಾಗಿದೆ. ಈಗ ನಾಳೆ ಅರವಿಂದ್ ಕೇಜ್ರಿವಾಲ್ ಮತ್ತು
ತೆಲಂಗಾಣದ ಮಾಜಿ ಸಿಎಂ ಮಗಳು ಕೆ ಕವಿತಾ ತೆಲಂಗಾಣದಲ್ಲಿ MLC ಅರೆಸ್ಟ್ ಆಗಿದ್ದಾರೆ. ಈ ಕೇಸ್ನಲ್ಲಿ ಕೆ ಕವಿತಾ ನೇತೃತ್ವದ ಸೌತ್ ಕಾರ್ಟೆಲ್ ಗ್ರೂಪ್, ದಕ್ಷಿಣ ಭಾರತದ ಒಂದಷ್ಟು ಕಂಪನಿಗಳ ಗ್ರೂಪ್ ದೆಹಲಿಯ 9 ವಿಭಾಗಗಳನ್ನು, ದೆಹಲಿಯ 9 ಅಬಕಾರಿ ವಿಭಾಗಗಳನ್ನು ಲೈಸೆನ್ಸ್ ಪಡೆದಿತ್ತು, ಖರೀದಿ ಮಾಡಿತ್ತು ಹರಾಜಿನಲ್ಲಿ. ಆ ಹರಾಜಿನಲ್ಲಿ ಖರೀದಿಗೆ ಸೌತ್ ಕಾರ್ಟೆಲ್ ಗ್ರೂಪ್ಗೆ ಕೇಜ್ರಿವಾಲ್ ಸರ್ಕಾರ ಅನುಕೂಲ ಮಾಡಿಕೊಡುವಂತೆ ನೀತಿಯನ್ನು ಮಾಡಿದೆ, ಮದ್ಯ ನೀತಿ ಅಂತ ಹೇಳಿ. ಅದಕ್ಕೆ 100 ಕೋಟಿ ರೂಪಾಯಿಯನ್ನು ಕೆ ಕವಿತಾ ನೇತೃತ್ವದ ಸೌತ್ ಕಾರ್ಟೆಲ್ ಕೇಜ್ರಿವಾಲ್ಗೆ ನೀಡಿತ್ತು ಅನ್ನೋದು ಆರೋಪ. ಈಗ ಕೇಜ್ರಿವಾಲ್ ಮತ್ತು ಕೆ ಕವಿತಾ ಮೇಲೆ ನಾಳೆ ಇಡಿಯ ಅಧಿಕಾರಿಗಳು ರೋಸ್ ಅವೆನ್ಯೂ ಕೋರ್ಟ್ನಲ್ಲಿ ಚಾರ್ಜ್ ಶೀಟನ್ನು ದಾಖಲಿಸಲಿದ್ದಾರೆ. ಕೇಜ್ರಿವಾಲ್ ಮತ್ತು ಕೆ ಕವಿತಾ ವಿರುದ್ಧ ಚಾರ್ಜ್ ಮಾಡ್ತಾರೆ ನಾಳೆ. ಜೊತೆಗೆ AAP ಪಕ್ಷದ ವಿರುದ್ಧವೂ ಕೂಡ ಆರೋಪ ಪಟ್ಟಿ ದಾಖಲಾಗುತ್ತೆ. ಈ ದೇಶದಲ್ಲಿ ಈವರೆಗೂ ಒಂದು ರಾಜಕೀಯ ಪಕ್ಷದ ವಿರುದ್ಧ ಇಂಥ ಭ್ರಷ್ಟಾಚಾರದ ಪ್ರಕರಣದಲ್ಲಿ ಆರೋಪಿಯನ್ನು, ಒಂದು ಪಕ್ಷವನ್ನು ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿಲ್ಲ. ವ್ಯಕ್ತಿಗಳ ಮೇಲೆ ಕೇಸಾಗಿದೆ, ವ್ಯಕ್ತಿಗಳ ಮೇಲೆ ಆರೋಪ ಪಟ್ಟಿ ದಾಖಲಾಗಿದೆ. ಇದೇ ಮೊದಲ ಬಾರಿಗೆ ಇಡೀ AAP ಪಕ್ಷವನ್ನೇ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸುವ ಕೆಲಸವನ್ನು ನಾಳೆ ರೋಸ್ ಅವೆನ್ಯೂ ಕೋರ್ಟ್ನಲ್ಲಿ ಇಡಿ ಅಧಿಕಾರಿಗಳು ಮಾಡ್ತಾರೆ. ಬಿಕಾಸ್ ಈ ಹಣವನ್ನು ಪಡೆದುಕೊಂಡು AAP ಪಕ್ಷ ಚುನಾವಣೆ ಪ್ರಚಾರಕ್ಕೆ ಬಳಸ್ಕೊಳ್ತು 45 ಕೋಟಿ ರೂಪಾಯಿಯನ್ನು ಅನ್ನೋದು ಆರೋಪ. ಪ್ರಿವೆನ್ಷನ್ ಆಫ್ ಮನಿ ಲಾಂಡ್ರಿಂಗ್ ಕೇಸ್ನಲ್ಲಿ ಸೆಕ್ಷನ್ 45 ಮತ್ತು 44ನಲ್ಲಿ FIR ಆಗಿರೋದು. ಅದರ ಆಧಾರದ ಮೇಲೆ ನಾಳೆ ಚಾರ್ಜ್ ಶೀಟನ್ನು ದಾಖಲು ಮಾಡಲಾಗುತ್ತೆ. ಅರವಿಂದ್ ಕೇಜ್ರಿವಾಲ್ ಈ ಕೇಸ್ನಲ್ಲಿ ಜೂನ್ 2ಕ್ಕೆ ಸರೆಂಡರ್ ಆಗಬೇಕು ಜೈಲಿನ ಮುಂದೆ, ಕೋರ್ಟ್ನ ಮುಂದೆ, ಮತ್ತೆ ಜೈಲಿಗೆ ಬರ್ತಾರೆ. ಇದಾದ ನಂತರ ಕೇಜ್ರಿವಾಲ್ ಮತ್ತೆ ಮಧ್ಯಂತರ ಜಾಮೀನು ಆಗಲ್ಲ, ಮತ್ತೆ ಅವರು ರೆಗ್ಯುಲರ್ ಜಾಮೀನಿಗೆ ಅಪ್ಲಿಕೇಶನ್ ಹಾಕೋಬೇಕು. ಯಾವ ಆರೋಪಿಯ ವಿರುದ್ಧ ಇನ್ನೂ ಚಾರ್ಜ್ ಶೀಟ್ ದಾಖಲಾಗಿರೋದಿಲ್ವೋ ಆಗ ಕೋರ್ಟ್ಗಳು ಮಧ್ಯಂತರ ಜಾಮೀನನ್ನು ನೀಡುತ್ತವೆ. ಒಂದು ಬಾರಿ ಚಾರ್ಜ್ ಶೀಟ್ ದಾಖಲಾದ ನಂತರ ಪೂರ್ಣ ಪ್ರಮಾಣದಲ್ಲಿ ಜಾಮೀನಿಗೆ ಅಪ್ಲೈ ಮಾಡಬೇಕಾಗುತ್ತೆ. ಇಡೀ ಹಗರಣ ಹೊರಗೆ ಬಂದದ್ದು ಒಂದು ಹೇಗೆ ಅನ್ನುವ ಒಂದು ಎಕ್ಸಾಂಪಲನ್ನು ಕೊಡ್ತೀನಿ. ಅರವಿಂದ್ ಕೇಜ್ರಿವಾಲ್ ಜಾರಿಗೆ ತಂದಂತಹ ಹೊಸ ನೀತಿ ಮತ್ತು ಅರವಿಂದ್ ಕೇಜ್ರಿವಾಲ್ ಜಾರಿಗೆ ತರುವುದಕ್ಕೂ ಮೊದಲು ಇದ್ದಂತಹ ಹಳೆ ನೀತಿ ಏನಿತ್ತು? ಒಂದು ಫುಲ್ ಬಾಟಲ್ ವಿಸ್ಕಿಗೆ ಏನು ಪ್ರೈಸ್ ಇತ್ತು ಹಳೆ ನೀತಿಯಲ್ಲಿ, ಟ್ಯಾಕ್ಸ್ ಎಷ್ಟಿತ್ತು, ಹೊಸ ನೀತಿ ಕೇಜ್ರಿವಾಲ್ ಜಾರಿಗೆ ತಂದ ನೀತಿಯಲ್ಲಿ ಹೇಗಿತ್ತು ಅನ್ನುವ ಅಂಕಿಅಂಶ. ಹಳೆ ನೀತಿಯಲ್ಲಿ ಒಂದು 750 ಬಾಟಲ್ನ ವಿಸ್ಕಿ ಮೂಲ ಬೆಲೆ 166 ರೂಪಾಯಿ ಇತ್ತು. ಹೊಸ ನೀತಿಯಲ್ಲಿ ಆ ಬೆಲೆಯನ್ನು 188 ರೂಪಾಯಿ ಮಾಡಲಾಯಿತು. ಅಬಕಾರಿ ಸುಂಕ ಅಂದರೆ ನೇರವಾಗಿ ದೆಹಲಿ ಸರ್ಕಾರದ ಖಜಾನೆಗೆ ಹೋಗ್ತಿದ್ದಂತಹ ಸುಂಕ 223 ರೂಪಾಯಿ ಇತ್ತು. ಅರವಿಂದ್ ಕೇಜ್ರಿವಾಲ್ ಸರ್ಕಾರ ಹೊಸ ನೀತಿಯನ್ನು ಜಾರಿ ಮಾಡುವುದಕ್ಕೆ ಮೊದಲು 223 ರೂಪಾಯಿ ಒಂದು ಬಾಟೆಲ್ಗೆ ಎಕ್ಸೈಸ್ ಟ್ಯಾಕ್ಸ್ ಇತ್ತು. ಅದಾದ ನಂತರ ಕೇಜ್ರಿವಾಲ್ ಹೊಸ ನೀತಿಯನ್ನು ತರ್ತಾರೆ. ಅಲ್ಲಿ ಟ್ಯಾಕ್ಸ್ ಕೇವಲ ₹1.88. ಅಂದರೆ 222 ರೂಪಾಯಿ ಟ್ಯಾಕ್ಸ್ ಇಲ್ಲ. ಸರ್ಕಾರಕ್ಕೆ ಒಂದು ಬಾಟೆಲ್ ಮಾರಾಟ ಮಾಡಿದ್ರೆ ಡೈರೆಕ್ಟ್ ಸರ್ಕಾರದ ಖಜಾನೆಗೆ ಬರ್ತಿದ್ದಂತಹ 222 ರೂಪಾಯಿ ಖೋತ ಆಯಿತು. ಟ್ಯಾಕ್ಸನ್ನು ಕೇವಲ ₹1.88 ಮಾಡಲಾಯಿತು. ವ್ಯಾಟ್ 106 ರೂಪಾಯಿ ಇತ್ತು ಒಂದು ಬಾಟೆಲ್ಗೆ. ಎಕ್ಸೈಸ್ ಟ್ಯಾಕ್ಸ್ 223 ರೂಪಾಯಿ ಇತ್ತು, ಅದು ₹1.88 ಆಯಿತು. ವ್ಯಾಟ್ ವ್ಯಾಲ್ಯೂ ಆ್ಯಡೆಡ್ ಟ್ಯಾಕ್ಸ್ 106 ರೂಪಾಯಿ ಇತ್ತು, ಅದು ₹6.44 ಬಂತು. ಅಂದರೆ 99 ರೂಪಾಯಿ ನಷ್ಟ ಆಯಿತು ಸರ್ಕಾರದ ಖಜಾನೆಗೆ ನೇರವಾಗಿ. ಚಿಲ್ಲರೆ ಕಮಿಷನ್ ಮೊದಲಿಗೆ 33 ರೂಪಾಯಿ 39 ಪೈಸಾ. ಯಾರು ಬಾರ್ಗಳನ್ನು, ರೆಸ್ಟೋರೆಂಟ್ಗಳನ್ನು ನಡೆಸ್ತಾರೆ, ಮದ್ಯ ಮಾರಾಟ ಮಾಡ್ತಾರೆ, ಅವರಿಗೆ 33 ರೂಪಾಯಿ 39 ಪೈಸಾ ಮೊದಲು ಕಮಿಷನ್ ಇದ್ದರೆ, ಹೊಸ ನೀತಿ ಕೇಜ್ರಿವಾಲ್ ಸರ್ಕಾರ ಮಾಡಿದ ಹೊಸ ನೀತಿಯಲ್ಲಿ 363 ರೂಪಾಯಿ ಕಮಿಷನ್ನೇ ಇತ್ತು. ಅಂದರೆ ಸರ್ಕಾರದ ಖಜಾನೆಗೆ ನೇರವಾಗಿ ಬರ್ತಿದ್ದಂತಹ ತೆರಿಗೆ ರೂಪದಲ್ಲಿ ಬರ್ತಿದ್ದಂಥದ್ದು ನೇರವಾಗಿ ಸರ್ಕಾರಕ್ಕೆ ಬರ್ತಾ ಇತ್ತು. ಹೊಸ ನೀತಿಯಲ್ಲಿ ತೆರಿಗೆಯನ್ನು 0 ಪ್ರಮಾಣಕ್ಕೆ ಇಳಿಸಲಾಯಿತು. 363 ರೂಪಾಯಿ ಕಮಿಷನನ್ನು ನೇರವಾಗಿ ಮಾರಾಟ ಮಾಡುವಂತಹ ವ್ಯಕ್ತಿಗಳು, ಅಂದರೆ ಲೈಸೆನ್ಸ್ ಪಡೆದಿರುವಂತಹ ವ್ಯಕ್ತಿಗಳಿಗೆ ಸೇರ್ತಾ ಇತ್ತು. ಮಾರಾಟದ ಬೆಲೆ ಎಷ್ಟಾಯಿತು? 530 ರೂಪಾಯಿ ಮೊದಲಿದ್ದರೆ ಅದು 560 ರೂಪಾಯಿ ಆಯಿತು. ಈಗ ಈ ಲೈಸೆನ್ಸ್ ಪಡೆದಂತಹ ಖಾಸಗಿ ಕಂಪನಿಗಳಿಗೆ ಒಂದು ಬಾಟೆಲ್ಗೆ
ರೂಪಾಯಿ ಸಿಗ್ತಾ ಇತ್ತು. ಆಗ ಲೈಸೆನ್ಸ್ ಪಡೆದಂತಹ ಕಂಪನಿಗಳೇನು ಮಾಡಿದ್ವು, ತಾವು ಕಡಿಮೆ ಅಂದರೆ ತುಂಬ ರೀಸನಬಲಿ ಮಾರಾಟ ಮಾಡೋದಕ್ಕೆ ಶುರು ಮಾಡಿದ್ವು. 200 ರೂಪಾಯಿ ಕಡಿಮೆ ಮಾರಾಟ ಮಾಡಿ ಲಾಭ ಜಾಸ್ತಿ ಮಾಡುವಂತಹ ಪ್ರಯತ್ನವನ್ನು ಮಾಡಿದ್ವು. ಆಗ ಹೆಚ್ಚು ಹೆಚ್ಚು ಮದ್ಯ ದೆಹಲಿಯಲ್ಲಿ ಮಾರಾಟ ಆಯಿತು. ಅದರಿಂದ ಲಾಭ ಖಾಸಗಿಯವರಿಗಾಯಿತು, ಸರ್ಕಾರಕ್ಕೆ ಯಾವುದೇ ಲಾಭ ಬರಲಿಲ್ಲ. ಸರ್ಕಾರ ಏನು ಹೇಳೋದು, ನಾವು ಖಾಸಗಿ ಕಂಪನಿಗಳಿಗೆ ಕೊಟ್ಟಿದ್ದೀವಿ, ಅವರು ಹರಾಜಿನ ಮೂಲಕ ಇಡೀ ವಿಭಾಗಗಳನ್ನು ಖರೀದಿ ಮಾಡಿದ್ದಾರೆ, ದೊಡ್ಡ ಮೊತ್ತ ಹರಾಜಿನಿಂದ ಬಂದಿದೆ, ಹಾಗಾಗಿ ನಮಗೆ ಲಾಸ್ ಆಗೋದಿಲ್ಲ ಅಂತ. ಆದರೆ ದೆಹಲಿ ಸರ್ಕಾರಕ್ಕೆ ನಷ್ಟ ಆಯಿತು ಈ ಹೊಸ ನೀತಿಯಿಂದ. ಮತ್ತೆ ದೆಹಲಿಯ ಲೆಫ್ಟಿನೆಂಟ್ ಜನರಲ್ ಹಳೆ ನೀತಿಗೆ ಬಂದರು. ಇಡೀ ಹಗರಣ ಈ ರೀತಿಯಾಗಿ ಆಗಿದೆ ಅಂತ ಇಡಿ ಕೋರ್ಟ್ಗೆ ದಾಖಲೆಗಳ ಸಮೇತ ಕೊಟ್ಟಿದೆ. ಚಾರ್ಜ್ ಶೀಟನ್ನು ನಾಳೆ ಸಲ್ಲಿಕೆ ಮಾಡಲಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.